ಹಾಯ್ ಎಲ್ಲರಿಗೂ. ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಪೋಸ್ಟ್ ಮಾಡಿದ್ದೆ. ಅವಾಗ ಎಲ್ಲರೂ ಕೇಳ್ತಿದ್ದಿದ್ದು ಒಂದೇ ಕ್ವಶನ್ನು, ಕೌದಿ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ, ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ, ಹೇಗೆ ಸ್ಟಿಚ್ ಮಾಡಿಸ್ತೀರಾ ಅಂತ. ಎಷ್ಟು ಆಲ್ಮೋಸ್ಟ್ ಮೋರ್ ದೆನ್ 1000 ಮೆಸೇಜಸ್ ಬಂದಿದೆ. ಅದಕ್ಕೆಲ್ಲ ಇವತ್ತು ಒಂದು ಕಂಪ್ಲೀಟ್ ವಿಡಿಯೋ ಹಾಕ್ತಾ ಇದ್ದೀನಿ. ಫುಲ್ ಕಂಪ್ಲೀಟ್ ಡೀಟೇಲ್ಸು, ಯಾವ್ಯಾವ ಥರ ಸ್ಟಿಚ್ ಮಾಡಿಸ್ಬೋದು ಎಲ್ಲ ಅಂತ. ವಿಡಿಯೋನ ಕೊನೆಯ ತನಕ ನೋಡಿ, ಓಕೆನಾ? ಎಲ್ಲ ಇನ್ಫಾರ್ಮೇಷನ್ ಇದ್ರಲ್ಲಿ ಕೊಡ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಾನು ಕೌದಿ ಸ್ಟಿಚ್ ಮಾಡಿಸಿ ಹಾಕಿದ್ದಿದ್ದು, ನಾವಿರೋದು ಹಾಸನ್ ಡಿಸ್ಟಿಕ್ಟಲ್ಲಿ. ಅಲ್ಲಿ ನಾನು ಕೌದಿ ಸ್ಟಿಚ್ ಮಾಡಿಸಿದ್ದು. ಮತ್ತು ನಾನು ಕೌದಿ ಸ್ಟಿಚ್ ಮಾಡಿಸಿದ್ದು ಕೇಳಿ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಅಂದರೆ ನನ್ನ ರೀಲ್ಸಲ್ಲಿ ಯಾವ ಪ್ಲೇಸ್ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿರಲಿಲ್ಲ. ಅದು ವಿಡಿಯೋನ ಟ್ರಿಮ್ ಮಾಡಿ ಯೂಟ್ಯೂಬ್ ವಿಡಿಯೋನ ಒಂದು ರೀಲ್ಸಾಗಿ ಕನ್ವರ್ಟ್ ಮಾಡಿ ಹಾಕಿದ್ದಿದ್ದು. ಹಾಗಾಗಿ ಆಮೇಲೆ ಎಲ್ಲರಿಗೂ ನಾನು ಮೆಸೇಜ್ ಮಾಡಿದೆ. ಮತ್ತು ನಾನು ಇನ್ನೊಂದು ರೀಲ್ಸ್ ಮಾಡಿನೂ ಪೋಸ್ಟ್ ಮಾಡಿದೆ, ನಾವು ಹಾಸನ್ ಡಿಸ್ಟಿಕಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ. ಹಾಗಾಗಿ ತುಂಬ ಜನ ನಮಗೂ ಸ್ಟಿಚ್ ಮಾಡಿಸ್ಕೊಡ್ತೀರಾ, ಬೆಂಗಳೂರಲ್ಲಿ ಇರೋರಿಗೆ ಇಲ್ಲಿ ಆಪ್ಷನ್ ಇಲ್ಲ ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಡಿ ಅಂತ ಹೇಳಿ ತುಂಬ ಜನ ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ನನಗೇನು ಒಂದು ಡೌಟ್ ಇತ್ತು, ಸ್ಟಿಚ್ ಮಾಡಿಸ್ಕೊಡ್ಬೋದಾ ಏನು ಅಂತ. ಅದೆಲ್ಲ ಏನೇನು ಪ್ರೋಸೆಸ್ ಅಂತ ಅದೆಲ್ಲ ಮುಂದೆ ಮಾತಾಡೋಣ. ಈಗ ಇದೆಲ್ಲ ಆರ್ಡರ್ಸ್ ಬಂದಿದ್ದು ಕೌದಿಗಳು, ಎಷ್ಟು ಆರ್ಡರ್ಸ್ ಬಂದಿತ್ತು, ಮತ್ತು ಯಾವ್ಯಾವ ಥರ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿಸಿದ್ದೀವಿ ಅಂತ ಹೇಳಿ ನೋಡೋಣ ಬನ್ನಿ. ಓಕೆ, ಇವಾಗ ಫಸ್ಟ್ ಇದು ಒಬ್ರದು ನಮ್ಮನೆ ಹತ್ರನೇ ಇರೋರು ಬ್ಯಾಂಗ್ಳೂರಲ್ಲಿ, ರಶ್ಮಿ ಅಂತ ಅವರು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದರು. ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೆ, ಈ ಥರ ವಿಜಯನಗರಲ್ಲಿರೋದು ನಾನು, ಅಲ್ಲಿಗೆ ನನಗೆ ಅಂದರೆ ನಾನು ಕಳಿಸಿದ್ರೆ ನಾನು ಸ್ಟಿಚ್ ಮಾಡಿಸ್ಕೊಡ್ತೀನಿ ಆ ಥಾಟ್ ನನಗಿರಲಿಲ್ಲ ಅವಾಗ ಇನ್ನೂ. ನಾನೇನು ಹೇಳಿದೆ, ಓಕೆ ನೋಡ್ತೀನಿ, ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದೆ. ಬಟ್ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದೆಲ್ಲ ಅವ್ರ ಅಮ್ಮನ ಸೀರೆ ಅಂತೆ. ಸೊ ಅವ್ರ ಅಮ್ಮ ಇಲ್ಲ ಇವಾಗ, ಹಾಗಾಗಿ ಅವ್ರ ಮೆಮೊರೀಸ್ಗೆ ಅಂತ ಹೇಳಿ ಬೇಕು, ಸ್ಟಿಚ್ ಮಾಡಿಸ್ಕೊಡ್ತೀರಾ ಅಂತ. ಸೊ ಅವರು ನನಗೆ ಮೆಸೇಜ್ ಮಾಡಿದ್ದಿದ್ದು ನೈಟಲ್ಲಿ. ನನಗೆ ಬೆಳಗ್ಗೆ ತನಕನೇ ನಿದ್ದೆನೇ ಬಂದಿರಲಿಲ್ಲ, ಅವ್ರಿಗೆ ಹೆಂಗಾದ್ರೂ ಸ್ಟಿಚ್ ಮಾಡಿಸ್ಕೊಡ್ಬೇಕು, ಏನು ಮಾಡೋದು ಅಂತ ಹೇಳಿಬಿಟ್ಟು. ಆಮೇಲೆ ನನ್ನ ಹಸ್ಬೆಂಡ್ನ ಕೇಳಿದೆ, ಈ ಥರ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳಿ. ಸೊ ಅವ್ರು ಹೇಳಿದರು, ನಾವು ಯೂಶಲಿ ಹೋಗ್ತಾ ಇರ್ತೀಯಲ್ಲ ಫ್ರೀಕ್ವೆಂಟಾಗಿ ಊರಿಗೆ, ಸೊ ಹಾಗಾಗಿ ಆವಾಗ ಓಕೆ ಬಿಡು ಪಾಪ ಅವರಷ್ಟು ಕೇಳ್ತಿದ್ದಾರೆ ಅಲ್ವಾ, ಅವ್ರಿಗೂ ಮೆಮೊರೀಸ್ ಹಂಗೆ ಆಗುತ್ತೆ, ಸ್ಟಿಚ್ ಮಾಡಿಸ್ಕೊಡೋಣ ನಾವು ಹೋದಾಗ ಅಂತ. ಅವ್ರು ಯಾವುದು ಟೈಮ್ ಕನ್ಸ್ಟೆಂಟ್ ಕೊಟ್ಟಿರಲಿಲ್ಲ, ಯಾರೂ ಎಲ್ಲ ಕೌದಿ ಕೊಟ್ಟಿರೋರು ನಮಗೆ ಸ್ಟಿಚ್ ಮಾಡಿಸ್ಕೊಡಿ ಸಾಕು ಅಂತ ಕೊಟ್ಟಿದ್ದು. ಬನ್ನಿ ಇವಾಗ ಹೆಂಗೆ ಬಂದಿದೆ ಅಂತ ಫಸ್ಟ್ ನೋಡೋಣ. ಇದರಲ್ಲೂ ಡಿಫ್ರೆಂಟ್ ಸಿಂಗಲ್, ಡಬಲ್ ಮತ್ತು ಕ್ವಿಲ್ಟ್ ಥರ ಎಲ್ಲ ಇದೆ, ನೋಡೋಣ ಒಂದೊಂದಾಗೇನೆ. ಸೊ ಓಕೆ, ಇವಾಗ ಫಸ್ಟ್ ಕೌದಿ ನೋಡೋಣ. ಇದು ಫಸ್ಟ್ ಏನಂತ ಹೇಳಿದ್ರೆ, ನಮಗೆ ಒಂದು ಕೌದಿ ಸ್ಟಿಚ್ ಮಾಡ್ಸೋಕ್ಕೆ ಎಷ್ಟು ಸೀರೆ ಬೇಕು, ಇದು ಕ್ವಶನ್ನು. ಒಂದು ಕೌದಿ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 5 ಸೀರೆ ಬೇಕು ನಮಗೆ. ಇದರಲ್ಲಿ ಐದರ್ ಒಂದು ಸೀರೆ ಮೇಲೆ ಮತ್ತು ಒಂದು ಸೀರೆ ಕೆಳಗಡೆ ಬರೋ ಥರ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ತಾರೆ, ಅಥವಾ ಒಂದೇ ಸೀರೆನ ಹಾಫ್ ಫೋಲ್ಡ್ ಮಾಡಿ ಅದ್ರ ಒಳಗಡೆ ಮಿಕ್ಕಿದ ಸ್ಯಾರಿ ಹಾಕೊಂಡು ಸ್ಟಿಚ್ ಮಾಡ್ತಾರೆ. ಸೊ ಅಗ್ಲಕ್ಕೆ ಬರಬೇಕು ಅಂತ ಹೇಳಿದ್ರೆ, ಸೊ ಇದು ತೋರಿಸ್ತೀನಿ ನಾನು ಎಷ್ಟು ಅಗಲ ಬಂದಿದೆ ಅಂತ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ಮಿನಿಮಮ್ 5 ಸೀರೆ ಅಂತೂ ಬೇಕೇ ಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ರೆಡ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಂಬಿನೇಷನು. ಮತ್ತು ಬಾರ್ಡರ್ಸ್ ಏನು ಮಾಡ್ತಾರೆ, ಇದು ಆ್ಯಕ್ಚುಲಿ ನಾನು ಊರಿಗೆ ಕಳಿಸಿದಾಗ ನಮ್ಮಮ್ಮ ಇದು ಕಾಂಬಿನೇಷನ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ, ಹೊಲಿಯೋರಿಗೆ. ಈ ಥರ ರೆಡ್ ಆ್ಯಂಡ್ ಈ ಕಡೆನೂ ರೆಡ್ ಹಾಕಿ ಕೊಟ್ಟಿದ್ದಾರೆ. ಸೊ ಇವಾಗ ನೋಡೋಣ ಇದು ಎಷ್ಟು ಅಗಲ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಇಷ್ಟು ಅಗಲ ಬಂದಿದೆ. ಅಂದರೆ ಒಂದು ಸೀರೆ ಎಷ್ಟು ಅಗಲ ಇರುತ್ತೆ ಅಲ್ವಾ, ಸೊ ಅಷ್ಟೇ ಅಗಲ ಕೌದಿ ಬಂದಿದೆ. ಇದ್ರೊಳಗಡೆ ಅವರು ಬೇರೆ ಬೇರೆ ಸೀರೆಗಳನ್ನ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ನಾವು ಯಾವ ಥರ ಸೀರೆ ಹೊಲಿಸ್ಬೇಕು, ಐದರ್ ಕಾಟನ್ ಹೊಲಿಸ್ಬೇಕಾ, ಅಥವಾ ಸಿಂಥೆಟಿಕ್ ಆಗುತ್ತಾ, ಅಥವಾ ಸಿಲ್ಕ್ ಆಗುತ್ತಾ ಅಂತೆಲ್ಲ ತುಂಬ ಜನ ಕ್ವಶನ್ಸ್ ಕೇಳಿದ್ರಿ. ಎಲ್ಲ ಥರ ಸೀರೆಲೂ ಹೊಲಿಬೋದು. ಇದು ಇಲ್ಲಿ ನಾವು ನಿಮಗೆ ಮೇಲೆ ಕಾಟನ್ ಸೀರೆ ಬೇಕು ಅಂತ ಹೇಳಿದ್ರೆ ಕಾಟನ್ ಹಾಕಿಸ್ಬೋದು, ಸಿಲ್ಕ್ ಸ್ಯಾರಿ ಬೇಕು ಅಂತಂದರೆ ಸಿಲ್ಕ್ ಸ್ಯಾರಿ ಹಾಕಿಸ್ಬೋದು. ನಿಮಗೆ ಏನಾದರೂ ಕಾಂಬಿನೇಷನ್ ಮಾಡಿ ಕೊಡ್ತೀರಾ ಅಂದ್ರೂ ಓಕೆ, ಅಥವಾ ಕೊಟ್ಟರು
ಅವರೇ ಕಾಂಬಿನೇಷನ್ ಮಾಡಿ ಹೊಲ್ಕೊಡ್ತಾರೆ. ಸೊ ಇದು ಒಂದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸೇಮ್ ಇದೇ ತರ ಗ್ರೀನ್ ಸ್ಯಾರಿ ಕಾಂಬಿನೇಷನ್ ಮಾಡಿದೀವಿ. ಸೊ ಗ್ರೀನ್ ಅಂಡ್ ಇದು ಸ್ವಲ್ಪ ಗ್ರೀನ್ ಬರೋ ತರನೇ ಸ್ಯಾರಿ ಬಂದಿದೆ ನೋಡಿ. ಇದು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಸೇಮ್ ಸೈಜಲ್ಲಿ ಸ್ಟಿಚ್ ಮಾಡಿಸಿದೀವಿ. ಸೊ ಈ ಕಡೆಗೆ ಸ್ವಲ್ಪ ಬ್ಲ್ಯಾಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇರೋದು ಸ್ಯಾರಿ ಹಾಕಿದೀವಿ. ಸೊ ಇದ್ರೊಳಗಡೆ ಕಾಟನ್ ಇದೆ, ಸಿಂಥೆಟಿಕ್ ಸ್ಯಾರಿನೂ ಇದೆ. ಸೊ ಇದು ಒಂದು ತರ ಪ್ಯಾಟ್ರನ್ ಹೊಲ್ಸಿರೋದು. ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ಯಾಟ್ರನ್ ಏನಂದ್ರೆ, ಇವಾಗ ನೋಡಿದ್ವಿ ನಾವು ಡಬಲ್ದು ಎಷ್ಟು ಕೌದಿ ಹೊಲ್ಸಿದೀವಿ ಅಂತ. ಡಬಲ್ದ್ರಲ್ಲಿ 2 ಆಯ್ತು. ಇವಾಗ ನೆಕ್ಸ್ಟ್ ಬಂದು ಇದು ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅವ್ರ ಮನೇಲಿ ಸ್ಯಾರೀಸ್ ಇಲ್ಲ. ಇದು ಹಳೇದು ಬೆಡ್ ಎಲ್ಲ ಇತ್ತು. ಮತ್ತೆ ಸ್ವಲ್ಪ ಗುಡ್ ಕಂಡೀಷನ್ಸ್ ಅಲ್ಲಿ ಇರೋದನ್ನು ಇದು ಬೆಡ್ ಸ್ಪ್ರೆಡ್ಸ್ ಇತ್ತು. ಸೊ ಹಾಗಾಗಿ ಬೆಡ್ ಸ್ಪ್ರೆಡ್ ಅಲ್ಲಿ ಸ್ಟಿಚ್ ಮಾಡಿಸ್ಬೋದಾ ಅಂತ ಓಕೆ ಅಂತ ಸ್ಟಿಚ್ ಮಾಡಿಸಿದೀವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ, ತುಂಬಾನೇ ಚೆನ್ನಾಗಿ ಬಂದಿದೆ. ಇದು ಬನ್ನಿರಿ ಇಟ್ಕೊಳ್ಳಿ. ಎಷ್ಟು ದೊಡ್ಡದು ಬಂದಿದೆ ಅಂತ ಹೇಳಿದ್ರೆ, ಸೇಮ್ ಆಲ್ಮೋಸ್ಟ್ ಕಿಂಗ್ ಸೈಜ್ ಅಥವಾ ಕ್ವೀನ್ ಸೈಜ್, ನೀವು ಯಾವುದೇ ಬೆಡ್ ಕೊಟ್ರು ಅದ್ರದ್ದು ತಕ್ಕಂಗೆ ಹೊಲ್ದಿದ್ದಾರೆ. ಇದು ಕಿಂಗ್ ಸೈಜ್ ಬರುತ್ತೆ ನೋಡಿ. ಎಷ್ಟು ಯೂಜ್ ಆಗಿದೆ, ಮತ್ತೆ ತುಂಬಾನೇ ವೆಯ್ಟ್ ಬಂದಿದೆ. ಅಂಡ್ ಲುಕ್ ವೈಸು ಅಷ್ಟೇ ಸಕ್ಕದಾಗಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ ಇದು. ಆಕ್ಚುಲಿ ನಾನು ಈ ಥರದ್ದೊಂದು ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಚೆನ್ನಾಗಿದೆ ಇದು. ಐದರ್ ಬೆಡ್ ಸ್ಪ್ರೆಡ್ ಥರನೇ ಬೇಕಾದ್ರೆ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಕ್ವಿಲ್ಟಾಗ ಅಂದರೆ ಒಚ್ಕೊಳಕ್ಕಾದ್ರೂ ಯೂಸ್ ಮಾಡ್ಬೋದು, ಹಾಸ್ಕೊಳಕ್ಕಾದ್ರೂ ಯೂಸ್ ಮಾಡ್ಬೋದು. ಸೊ ಇದೊಂದು ಪ್ಯಾಟ್ರನ್ನು. ಇನ್ನೊಂದು ನೋಡೋಣ. ಕಲರ್ ಕಾಂಬಿನೇಷನ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರೀಸು. ಇವಾಗ ಕಾಟನ್ ಥರದ್ರಲ್ಲಿ ಒಂದು ನೋಡೋಣ. ಇದು ಸ್ವಲ್ಪ ಸೆಮಿ ಸಿಲ್ಕ್ ಥರದ್ದು ಇದೆ. ಇದು ನೋಡಿ, ಎಷ್ಟು ದೊಡ್ಡದು ಬಂದಿದೆ ಅಂತ ಹೇಳಿದ್ರೆ, ಇಷ್ಟು ದೊಡ್ಡದಿದೆ. ಇದು ಎಷ್ಟು ಬರುತ್ತೆ? ಇದು 1.5 ಸ್ಯಾರಿಲಿ ನಾವು ಹೊಲ್ಸಿರೋದು. ಆಕ್ಚುಲಿ ಇದು ಮೇಡಮ್ ಕೇಳಿದ್ರು, ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವ್ರು ಇದನ್ನ ತುಂಬಾ ವರ್ಷದಿಂದ ಇಟ್ಟಿದ್ರಂತೆ ಸ್ಯಾರೀಸು. ಸೊ ಅವರು ಅಂದ್ರೆ ರೀಲ್ಸ್ ಹಾಕಿರ್ತಾರೆ, ಬಟ್ ಅವರು ಕನ್ಫರ್ಮ್ ಆಗಿ ಸ್ಟಿಚ್ ಮಾಡಿಸ್ಕೊಡ್ತಾರೋ ಇಲ್ವೋ ಹೆಂಗೆ ಅಂತ ಹೇಳಿ ಡೌಟ್ ಅಲ್ಲೇನೆ ಮ್ಯಾಮು ಸುಮಾರು ಸತಿನಿ ಫಾಲೋ ಮಾಡಿದ್ರು. ಆಮೇಲೆ ಇಲ್ಲ ಮ್ಯಾಮ್ ತಂದ್ಕೊಡಿ ನಾನು ಹೊಲ್ಸ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅವರೇ ಬಂದಿದ್ರು. ಅಂದ್ರೆ ಒಂದು ಕೌದಿ ಯಾವ ತರ ಬರುತ್ತೆ ಅಂತ ಚೆಕ್ ಮಾಡಿ ಆಮೇಲೆ ಕೊಡೋಣ ಅಂತ ಹೇಳಿ ಸ್ಯಾರೀಸ್ ಎಲ್ಲ ತಗೊಬಂದಿದ್ರು. ನೆಕ್ಸ್ಟ್ ನೋಡಿ, ಇದು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ನು. ಬ್ಲ್ಯಾಕ್ ಅಂಡ್ ಸ್ವಲ್ಪ ಇದು ಗ್ರೀನಿಶ್ ಇದೆ. ಇದು ಒಂದು ಸ್ಯಾರಿ, ಇದು ಬ್ಲ್ಯಾಕು. ಇದು ನನಗೆ ತುಂಬಾ ಇಷ್ಟ ಆಯ್ತು ಸ್ಯಾರಿ ಇದು. ಮತ್ತೆ ಇದು ಹಾಫ್ ಸ್ಯಾರಿಗೆ ಬೇರೆ ಕಲರ್ ಬಂದಿದೆ, ಗ್ರೀನ್ ಕಲರ್ ಬಂದಿದೆ. ಸೊ ಇದನ್ನ ನಮ್ಮಮ್ಮ ಆಕ್ಚುಲಿ ಕಾಂಬಿನೇಷನ್ ಮಾಡಿ ಕೊಟ್ಟಿದ್ರು. ಮತ್ತೆ ಈ ಕಡೆ ನೀವು ನೋಡ್ಬೋದು ಉಲ್ಟಾ ಅದೇ ಇನ್ನೊಂದು ಸೀರೆದ ಅರ್ಧ ಪಾರ್ಟ್ ಬಂದಿದೆ. ಮತ್ತೆ ಈ ಕಡೆ ಇನ್ನೊಂದು ಹೊಸ ಸೀರೆ ಹಾಕಿದ್ದಾರೆ. ಇದು 1.5 ಸ್ಯಾರಿಲಿ ಹೊಲ್ದಿರೋ ಅಂಥದ್ದು. 1.5 ಸ್ಯಾರಿ ಸೈಜು. ಇದು ಎಷ್ಟು ಸೈಜ್ ಬರುತ್ತೆ ರೀ? 8x10 ಸೈಜ್ ಬರುತ್ತೆ ಇದು. ಓಕೆನಾ? ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ ಮಾತಾಡೋಣ. ಇದು ನೋಡಿ, ಈಗ ಇದೆರಡು ಆಯ್ತಲ್ಲ ಮ್ಯಾಮ್, ಅದೇ ಥರ ಅವರು 35 ಸ್ಯಾರೀಸ್ ಕೊಟ್ಟಿದ್ರು. ಓಕೆ, ಇವಾಗ ಮ್ಯಾಮ್ ಕೊಟ್ಟಿದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಅದೇ ಮ್ಯಾಮು ಆಲ್ಮೋಸ್ಟ್ 35 ಸ್ಯಾರೀಸ್ ಇತ್ತು. ಮತ್ತು ಅವ್ರದ್ದು ಇನ್ನೊಂದು ಸ್ವಲ್ಪ ಬೆಡ್ಸ್ ಇತ್ತು. ಹಂಗಾಗಿ ಇದು ಅವ್ರಿಗೆ ಆ್ಯಕ್ಚುಲಿ ಡಬಲ್ ಸೈಜ್ ಬೇಕು ಅಂತ ಹೇಳಿದರು. ಬಟ್ ಅಷ್ಟು ಡಬಲ್ ಸೈಜ್ ಅಂದರೆ ತುಂಬಾ ದೊಡ್ಡದಾಗತ್ತೆ. ಮತ್ತು ಅವ್ರಿಗೆ ಸ್ಟಿಚ್ ಮಾಡೋರ್ಗೂ ಸ್ವಲ್ಪ ಕನ್ಸ್ಟ್ರೆಂಟ್ಸ್ ಇತ್ತು. ಸೊ ಹಾಗಾಗಿ ಅವರು
ಕಷ್ಟಪಟ್ಟು ಪಾಪ 1.5 ಸೈಜಿಗೆ ಸ್ಟಿಚ್ ಮಾಡಿಸ್ಕೊಟ್ರು. ಇದನ್ನ ಸ್ಟಿಚ್ ಮಾಡೋದು ನಾವಲ್ಲ, ಇದು ಸ್ಟಿಚ್ ಮಾಡೋರೆ ಬೇರೆಯವರು ಇದ್ದಾರೆ. ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ, ಅದಕ್ಕೆ ಬೇರೆ ಮಿಷಿನ್ ಇದೆ. ನಾರ್ಮಲ್ ನಾವು ಟೈಲರಿಂಗ್ ಮಿಷಿನಲ್ಲಿ ಸ್ಟಿಚ್ ಮಾಡ್ತೀವಿ ಅಲ್ವಾ, ಆ ಮಿಷಿನಲ್ಲಿ ಸ್ಟಿಚ್ ಮಾಡಕ್ ಆಗಲ್ಲ ಇದು. ಸೊ ಅದಕ್ಕೋಸ್ಕರ ಅಂತಾನೆ ಮಿಷಿನ್ ಇರಬೇಕು. ಮತ್ತೆ ನಮ್ಮ ಊರಲ್ಲೂ ತುಂಬಾ ಜನ ಕೌದಿನ ಸ್ಟಿಚ್ ಮಾಡೋರು ಇದ್ದಾರೆ, ಆದ್ರೆ ಅವರು ಅಷ್ಟು ದೊಡ್ಡ ದೊಡ್ಡ ಮಿಷಿನ್ಸ್ ಇಟ್ಕೊಂಡಿಲ್ಲ. ಸೊ ಅಷ್ಟು ದೊಡ್ಡ ದೊಡ್ಡ ಮಿಷಿನ್ ಇಟ್ಕೊಂಡಿಲ್ಲ ಅಂತ ಅಂದಾಗ ಅವು ಸ್ವಲ್ಪ ಹೊಲಿಗೆ ಸರಿಯಾಗಿ ಬರ್ದೇ ಇರೋದು ಅದೆಲ್ಲ ಇರುತ್ತೆ ಅಂತ ನಾವು ಪರ್ಟಿಕ್ಯುಲರ್ ಒಬ್ರು ಪರ್ಸನ್ ಇದ್ದಾರೆ, ಅವ್ರ ಹತ್ರ ಮಾತ್ರನೇ ಹೊಲಿಸ್ತೀವಿ. ಸೊ ಮ್ಯಾಮು 35 ಸ್ಯಾರೀಸ್ ಕೊಟ್ಟಿದ್ರಲ್ಲ, ಸೊ ಅವ್ರು ಹೇಳಿದ್ರು ಪಾಪ ಅವ್ರು ಏನಿಲ್ಲ, ಅವ್ರಿಗೆ ನೀಟಾಗಿ ಬಂದ್ರೆ ಸಾಕು, ಅವ್ರಿಗೆ ಮೆಮೊರೀಸ್ಗೆ ಖುಷಿಯಾಗಿ ಇಟ್ಕೋಬೇಕು ಅನ್ನೋದೇ ಅವ್ರ ಆಸೆ. ಸೊ ಹಂಗಾಗಿ ನಾನು ಹೊಲಿಸ್ತೀನಿ ಅಂದ ತಕ್ಷಣ ಅವ್ರು ಫುಲ್ಲು ಖುಷಿಯಾಗಿ ಓಕೆ ಅಂತ ಹೇಳಿ ವಾರ್ಡ್ರೋಬಲ್ಲಿ ಇದ್ದಿದ್ದೆಲ್ಲ ತೆಗೆದು ಸ್ಯಾರಿ ಕಲೆಕ್ಟ್ ಮಾಡಿ ತಗೊಬಂದು ಕೊಟ್ಟರು. ಸೊ ಅವ್ರಿಗೆಲ್ಲಾನು 1.5 ಸೈಜಲ್ಲಿ ಹೊಲಿಸಿದ್ದೀವಿ. ಇದೇ ಫಸ್ಟ್ ಟೈಮ್ 1.5 ಸೈಜು. ಸೊ ಅವ್ರನ್ನು ನಾವು ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ಮ್ಯಾಮ್ ಕೇಳಿದ್ದಾರೆ ಹೊಲ್ಕೊಡಿ ಅಂತ ಹೇಳಿದ್ಕೆ ಪಾಪ ಹೊಲ್ಕೊಟ್ರು 1.5 ಸೈಜಲ್ಲಿ. ತುಂಬಾನೇ ಚೆನ್ನಾಗಿ ಬಂದಿದೆ. ಈಗ ದೊಡ್ಡ ದೊಡ್ಡ ಮನೆ ಇರೋರೆಲ್ಲ ಒಂದೊಂದು ಹಾಸ್ಕೊಂಡ್ಬಿಟ್ರೆ ನೆಂಟರು ಬಂದಾಗ 4-5 ಜನ ಆರಾಮಾಗಿ ಮಲ್ಕೋಬಹುದು. ಇದನ್ನ ನೀವು ಐದರ್ ಹಾಸ್ಕೊಳಕ್ಕಾದ್ರೂ ಹಾಕೋಬಹುದು. ನಾನು ಹೆಂಗ್ ಹಾಕಿದೀನಿ ಹಂಗೆ ಚಾಪೆ ಹಾಕ್ಬಿಟ್ಟು ಚಾಪೆ ಮೇಲೆ ಕೌದಿ ಹಾಕ್ಬಿಟ್ಟು ಹಾಸ್ಕೊಂಡು ಮಲ್ಕೋಬಹುದು. ಅಂಡ್ ನೀವು ಕಾಟನ್ ಬೇಕು ಅಂತ ಹೇಳಿದ್ರೆ ಕಾಟನ್ ದಿದ್ದಾಗ ಸೊ ಅದನ್ನ ಹೊಚ್ಕೊಂಡು ಮಲ್ಕೋಬಹುದು. ತುಂಬಾನೇ ಬೆಚ್ಚಗಾಗುತ್ತೆ. ಇದು ಅಷ್ಟೇ, ಸ್ಟಾರ್ಟಿಂಗ್ ಹೊಚ್ಕೊಂಡಾಗ ಒಂದ್ ಸ್ವಲ್ಪ ಥಂಡಿ ಫೀಲ್ ಕೊಡ್ಬೋದು, ಬಟ್ ಆಮೇಲೆ ಕೌದಿ ತುಂಬಾನೇ ಬೆಚ್ಚಗಾಗುತ್ತೆ. ಸೊ ಈ ತರ ನಾವು 3 ತರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಹೊಲ್ಸಿದೀವಿ. ಇದು ಕೌದಿ ಬಗ್ಗೆ ಆಯ್ತು. ಮತ್ತೆ ನೆಕ್ಸ್ಟ್ ಥಾಟ್ ಏನು ಅಂದ್ರೆ, ಯಾಕೆ ಕೌದಿನ ಸ್ಟಿಚ್ ಮಾಡಿಸ್ಬೇಕು? ಕ್ವಿಲ್ಟ್ ಇರುತ್ತಲ್ವಾ, ನಾವು ಆನ್ಲೈನಲ್ಲಿ ತಗೋಬಹುದು. ಈ ತರ ಕ್ವಶನ್ಸ್ ತುಂಬಾ ಜನದಲ್ಲಿ ಮೈಂಡಲ್ಲಿ ಇರುತ್ತೆ. ಬಟ್ ಏನಕ್ಕೆ ಕೌದಿ ಅಂತ ಹೇಳಿದ್ರೆ, ಇದು ನಮ್ದು ಮೆಮೊರೀಸ್. ಇವಾಗ ನಾವು ಸೀರೆ ಯೂಸ್ ಮಾಡಿರ್ತೀವಿ, ನಾವು ರೀಯೂಸ್ ಮಾಡ್ಕೋಬಹುದು, ಮತ್ತೆ ನಮ್ಮ ಮೆಮೊರಿ ಆಗು ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಸೀರೆ ಆಮೇಲೆ ನಾವು ಇವಾಗ ಆಲ್ಮೋಸ್ಟ್ ಸೀರೆ ಉಡೋದು ತುಂಬಾನೇ ಕಮ್ಮಿ ಆಗಿದೆ, ಚೂಡಿದಾರ್ ಎಲ್ಲ ಬಂದ್ಮೇಲೆ. ಮತ್ತೆ ಎಷ್ಟೊಂದ್ ಜನ ತುಂಬಾ ಜನ ಸೀರೆ ಇಟ್ಟಿರ್ತಾರೆ, ಬಟ್ ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ಕೊಡಕ್ಕೂ ಮನ್ಸಿರೋದಿಲ್ಲ, ಆದ್ರೆ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತೆಲ್ಲ ತುಂಬಾ ಜನ ತಲೆಯಲ್ಲಿ ಕ್ವಶನ್ಸ್ ಇರುತ್ತಲ್ವಾ. ಸೊ ಹಂಗಿದ್ದವರು ಈ ತರ ಕೌದಿ ಲಾಂಗ್ ಟರ್ಮ್ ತನಕನೂ ನಾವು ಯೂಸ್ ಮಾಡ್ಬೋದು. ನಾನೇ ನೋಡ್ತಿರಂಗೆ, ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿಯವರೆಲ್ಲ ಹೊಲಿಯೋರು, ಮತ್ ನಮ್ಮ ಅಮ್ಮನೂ ಟ್ರೈ ಮಾಡಿದ್ದಾರೆ, ಹೊಲ್ದಿದ್ದಾರೆ. ಬಟ್ ಇಷ್ಟಿಷ್ಟು ದೊಡ್ಡದಲ್ಲ, ಒಂದೇ ಸ್ಯಾರಿಲಿ ಹಾಫ್ ಮಾಡ್ಕೊಂಡು ಹೊಲಿತಿದ್ವಿ ನಾವು ಚಿಕ್ಕವರಿದ್ದಾಗ. ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ಕೊಂಡು ನಾವು ಹೊಲ್ದಿದೀವಿ. ಬಟ್ ಏನಂತ ಹೇಳಿದ್ರೆ ಒಂದೊಂದ್ಸತಿ ಸ್ಟಿಚ್ ಮಿಸ್ ಆಗ್ಬಿಡ್ತಿತ್ತು. ಮತ್ತೆ ಏನಾಗ್ತಿತ್ತು ಅಂದ್ರೆ, ನಾವು ಸೈಡಿಂದ ಹೊಲ್ಕೊಂಡ್ ಬರುವಾಗ ಮಧ್ಯ ತಿಕ್ಕಾಗ್ಬಿಡ್ತಿತ್ತು. ಆ ತರ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಮತ್ತೆ ಈಗಿನ ಟೈಮ್ಗೆ ನಮ್ಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ನಮಗೆ ಹೊಲಿಯಕ್ಕೆ ಇರಲ್ಲ. ಆಸ್ ಅ ಹಾಬಿ ಹೊಲಿಯೋರು ಹೊಲಿತಾರೆ. ಮತ್ತೆ ಈ ತರ ನಾವು ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನ್ ನೋಡಿದೀನಲ್ಲ, ನಾವು ಚಿಕ್ಕವರಿದ್ದಾಗಿಂದನು ಇರೋ ಕೌದಿಗಳು ಇದುವರೆಗೂ ಏನೂ ಆಗಿಲ್ಲ, ತುಂಬಾನೇ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಮತ್ತೆ ಕ್ವಿಲ್ಟ್ ಏನಕ್ಕೆ ಅಂತ ಹೇಳಿದ್ರೆ, ನಾನೇ ಕ್ವಿಲ್ಟ್ ಯೂಸ್ ಮಾಡಿದೀನಿ, ಮತ್ತೆ ರಜಾಯ್ ಯೂಸ್ ಮಾಡಿದೀವಿ. ನನಗೆ ತುಂಬಾ ಇಷ್ಟ ಆಗಿ ನಾನೊಂದು ತಗೊಬಂದಿದ್ದೆ. ಬಟ್ ಏನಾಯ್ತಂದ್ರೆ, ಅದು ಆಫ್ಟರ್ 1 or 2 years ಆದ್ಮೇಲೆ ಅದಕ್ಕೆ ಕಾಟನ್ ಫಿಲ್ ಮಾಡಿರೋದ್ರಿಂದ ಅದು ಎಲ್ಲ ಕಿತ್ಕೊಂಡ್ ಬಂದ್ಬಿಡ್ತು. ಸೊ ಅದೇನಾಯ್ತು, ಮತ್ತೆ ನಂಗೆ ರಿಯೂಸ್ ಮಾಡಕ್ ಆಗ್ಲಿಲ್ಲ ಅದನ್ನ. ಅದಕ್ಕೆ ನಾನೇನ್ ಮಾಡಿದೆ, ಅದನ್ನ ಊರಿಗೆ ತಗೊಂಡೋಗಿ ಅದಕ್ಕೇನೆ ಸ್ಯಾರೀಸ್ ಹಾಕ್ಬಿಟ್ಟು, ಕಾಟನ್ ಸ್ಯಾರೀಸ್ ಹಾಕ್ಸಿ ನಾನು ಅದನ್ನ ಕೌದಿ ಮಾಡಿಸಿದ್ದು. ಸೊ ಅದೇ ವಿಡಿಯೋನ ನಾನು ಮುಂಚೆ ಪೋಸ್ಟ್ ಮಾಡಿದ್ದು. ಅದೇ ವಿಡಿಯೋಗೆ ತುಂಬಾನೇ ಕ್ವಶನ್ಸ್ ಬಂದಿತ್ತು. ಸೊ ಹಂಗಾಗಿ ಅದನ್ನ ಒಂದು ಕ್ಲಾರಿಫೈ ಮಾಡೋಣ, ಲೆಂತಿ ವಿಡಿಯೋ ಮಾಡಿ ಅಂತ. ಸೊ ಇದು ಕಪಲ್ ಆಫ್ ಆರ್ಡರ್ಸ್ ಇತ್ತಲ್ವಾ, ಸೊ ಅದ್ರ ಜೊತೆಗೆ ವಿಡಿಯೋ ಮಾಡೋಣ ಅಂತ ವೇಟ್ ಮಾಡ್ತಿದ್ದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಮೆಮೊರೀಸ್. ಏನಂತ ಹೇಳಿದ್ರೆ, ಅದೊಂದು ಎಮೋಷನ್ ಇರುತ್ತಲ್ವಾ, ನಮ್ದು ಅಮ್ಮಂದು ಅಂತ ಹೇಳಿ. ಇವಾಗ ನಮ್ಮ ಅಜ್ಜಿದು ಅಷ್ಟೇ, ಅವರು ಎಕ್ಸ್ಪೈರ್ ಆಗಿ ಆಲ್ಮೋಸ್ಟ್ 1.5 year ಆಯ್ತು. ನಮ್ಮಮ್ಮ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಅವರು ಸ್ವಲ್ಪ ಸ್ಯಾರಿಗಳು ಯೂಸ್ ಮಾಡ್ತೀನಿ ಅಂತ ಅವ್ರು ಇಟ್ಕೊಂಡ್ರು. ಮತ್ತೆ ಇನ್ನ ತುಂಬಾ ಸೀರೆಗಳಿತ್ತು, ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಮೆಮೊರಿ ಏನ್ ಮಾಡೋದು ಅಂತ. ಅದಕ್ಕೇನೆ ನಾವೇನ್ ಮಾಡಿದ್ವಿ, ಎಲ್ಲಾನು ಕೌದಿ ಮಾಡಿಸಿ ಇಟ್ಟಿದೀವಿ. ಆಮೇಲೆ ನಮ್ಮನೆಗೆ ಬಂದವರು ಅಷ್ಟೇ, ರಿಲೇಟಿವ್ಸು, ಕಸಿನ್ಸು ಎಲ್ಲ ಸ್ವಲ್ಪ ಜನ ಇಸ್ಕೊಂಡೋಗಿದ್ದಾರೆ ಕೌದಿನ. ಮತ್ತೆ
ಬೆಂಗಳೂರಲ್ಲಿ ಹೋಲಿ ಅಲ್ವಾ, ಮತ್ತೆ ಹಾಸನಲ್ಲೇ ಯಾಕೆ ಹೊಲ್ಸಿದ್ದೀರಾ, ಇಲ್ಲಿ ಯಾರು ಇದ್ರೆ ಹೇಳಿ ಅಂದ್ರೆ ತುಂಬಾ ಕಡೆಯಿಂದ ಕ್ವಶನ್ಸ್ ಬಂದಿತ್ತು. ಎಲ್ಲಿ ಅಂದ್ರೆ ಬೆಳಗಾವಿ, ಮಂಗಳೂರು, ಮೈಸೂರು, ಆಮೇಲೆ ತುಂಬಾ ಪ್ಲೇಸಸ್, ಈ ಕರ್ನಾಟಕದ ಎಷ್ಟೊಂದು ಪ್ಲೇಸಸ್ ಇಂದ ಕ್ವಶನ್ಸ್ ಬಂದಿತ್ತು. ಅಂದ್ರೆ ಇಲ್ಲಿದ್ರೆ ಹೇಳಿ ಹೇಳಿ ಅಂತ ನಾನು ಅವ್ರನ್ನು ಕೇಳ್ದೆ. ಅವರು ಇರ್ಬೋದು ಮೇಡಮ್, ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಹಂಗೇನಾದ್ರು ನನಗೆ ಯಾರು ಹೊಲಿಯೋರ್ ಡೀಟೇಲ್ಸ್ ಸಿಕ್ಕಿದ್ರೆ ನಾನು ಖಂಡಿತ ಹಾಕ್ತೀನಿ. ಸೊ ಹಂಗಾಗಿ ಈ ಥರ ಸ್ಟಿಚ್ ಮಾಡಿಸ್ಕೋಬೋದು, ಇದೊಂದು. ಆಮೇಲೆ ಬೆಂಗಳೂರಲ್ಲಿ ಇರೋರಿಗೆ ನನಗೆ ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ ಬೆಂಗಳೂರಲ್ಲಿ ಸ್ಟಿಚ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ. ಇವರು ಆಕ್ಚುಲಿ ರಶ್ಮಿ ಅವರು ಹೇಳಿದ್ರು ಬೆಂಗಳೂರಲ್ಲಿ ಅವ್ರು ಎಲ್ಲೋ ಒಂದ್ ಕಡೆ ಸ್ಟಿಚ್ ಮಾಡಿಸ್ತಿದ್ರಂತೆ, ಬಟ್ ಅವ್ರು ಈ ಪರ್ಸನ್ ಇಲ್ಲ ಇವಾಗ, ಅಲ್ಲಿ ಸ್ಟಿಚ್ ಮಾಡ್ತಿಲ್ಲ ಅಂತ ಹೇಳಿ. ಆದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ನಾನು ಹೇಳ್ದೆ ಅಲ್ಲ, ಪೋಸ್ಟ್ ಮಾಡಿದಾಗ ತುಂಬಾನೇ ಮೆಸೇಜಸ್ ಬಂದಿತ್ತು ಅಂತ ಹೇಳಿ. ಆ ಮೆಸೇಜ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಶಿವಾಜಿನಗರಲ್ಲಿ ಸ್ಟಿಚ್ ಮಾಡಿದ್ರು ಅಂತ. ಅವ್ರು ಸ್ಟಿಚ್ ಮಾಡಿಸಿದ್ರು, ಬಟ್ ಆ ಕ್ವಾಲಿಟಿ ಅಷ್ಟೊಂದು ಒಳ್ಳೆ ಕಂಡೀಷನ್ ಅಲ್ಲಿ ಇರ್ಲಿಲ್ಲ. ಮತ್ತೆ ಅದು ಪ್ರೈಸ್ ಏನು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿತ್ತು, ವಾಟ್ ಎವರ್ ನಾವ್ ಇವಾಗ ಸ್ಟಿಚ್ ಮಾಡಿಸಿರೋ ಪ್ರೈಸ್ಗಿಂತನೂ. ಸೊ ಹಂಗಾಗಿ ನೋಡಿ, ನಿಮ್ಗೆಲ್ಲಾದ್ರೂ ಆಪ್ಷನ್ ಇದ್ರೆ ನೀವು ಸ್ಟಿಚ್ ಮಾಡಿಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನೀವೇನಾದ್ರೂ ಬೆಂಗಳೂರಲ್ಲಿ ಇದ್ದೀರಾ, ಮತ್ತೆ ಟೈಮ್ ಲಿಮಿಟ್ ಇಲ್ಲ ಮೇಡಮ್ ನಮಗೆ ಸ್ಟಿಚ್ ಮಾಡಿಸ್ಕೊಡಿ ಅಂತ ಹೇಳಿದ್ರೆ, ಇದು 3 ಆರ್ಡರ್ಸ್ ಬಂದಿತ್ತು, ಇಷ್ಟು ಆಲ್ಮೋಸ್ಟ್ ಒಂದು 50 ಸ್ಯಾರೀಸ್ ಟೋಟಲ್. ಮತ್ತೆ ನೆಕ್ಸ್ಟ್ ಇನ್ನ ಕಪಲ್ ಆಫ್ ಆರ್ಡರ್ಸ್ ಇದೆ, ಒಂದು ಸ್ವಲ್ಪ ಆಲ್ರೆಡಿ ಬಂದಿದೆ, ಮನೇಲಿದೆ. ಅದು ನೆಕ್ಸ್ಟ್ ನಾವು ಊರಿಗೆ ಹೋದಾಗ ತಗೊಂಡೋಗಿ ಸ್ಟಿಚ್ ಮಾಡಿಸ್ಕೊಂಡು ಬರ್ತಿರ್ತೀವಿ. ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಇದೇ ಟೈಮಿಗೆ ಬೇಕು, ಇದೇ ಟೈಮಿಗೆ ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕೆ ಅಂದ್ರೆ ನಾವು ವರ್ಕಿಂಗ್ ಅಲ್ಲಿ ಇರೋದ್ರಿಂದ ನಾವ್ ಯಾವಾಗ ಊರಿಗೆ ಹೋಗ್ತೀವಿ ಅವಾಗ ಊರಿಗೆ ತಗೊಂಡೋಗಿ ಅವರು ಸ್ಟಿಚ್ ಮಾಡ್ಕೊಡ್ತಾರೆ. 1-2-3 ಡೇಸ್ ಅಲ್ಲೇ, 1-2-3 ಅಂತಂದ್ರೆಲ್ಲ ಅದನ್ನ ಸ್ಟಿಚ್ ಮಾಡಿಸ್ಕೊಂಡ್ ಬರಕ್ಕೆ ಅಂತ ಹೇಳಿದ್ರೆ ಆ ತರ ಪ್ರಾಬ್ಲಮ್ ಆಗುತ್ತೆ, ಇಷ್ಟೇ ಟೈಮ್ ಲಿಮಿಟ್ ಬೇಕು ಅಂತ. ಸೊ ಇವ್ರು ಯಾರೂ ಪಾಪ ಇದೇ ಟೈಮಿಗೆ ಬೇಕು ಅಂತ ಕೇಳಿರ್ಲಿಲ್ಲ. ಸೊ ಹಂಗಾಗಿ ನೀಟಾಗಿ ಸ್ಟಿಚಿಂಗ್ ಬಂದಿದೆ. ಹೆಂಗನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಇನ್ನೂ ನಾನು ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಆಮೇಲೆ ಸುಮಾರು ಜನ ಅನ್ಕೊಂಡಿದ್ದಾರೆ ನಾವೇ ಸ್ಟಿಚ್ ಮಾಡ್ತೀವಿ ಅಂತ. ಇಲ್ಲ, ನಾವು ಸ್ಟಿಚ್ ಮಾಡ್ತಿಲ್ಲ. ಆಮೇಲೆ ಇನ್ನೇನಾದ್ರೂ ಡೌಟ್ಸ್ ಇದೆ ನಿಮಗೆ ಅಂತ ಹೇಳಿದ್ರೆ ಕಮೆಂಟಲ್ಲಿ ಹಾಕಿ, ನಾನು ಆ ಕಮೆಂಟ್ಗೆಲ್ಲ ಕ್ಲಾರಿಫೈ ಮಾಡ್ತೀನಿ. ನಾನೇನಾದ್ರೂ ಇನ್ನ ಡೌಟ್ಸ್ ಇದೆ, ಇವಾಗ ಮಾತಾಡ್ಬೇಕಾದ್ರೆ ನಾನು ಎಷ್ಟೊಂದು ಕ್ವಶನ್ಸ್ ಮಿಸ್ ಮಾಡಿರ್ಬೋದು, ಈಗ ಮೈಂಡಿಗೆ ಬರ್ದಲೆ. ಸೊ ನೆಕ್ಸ್ಟ್ ಹಂಗೇನಾದ್ರೂ ಇದ್ರೆ ಕ್ವಶನ್ಸ್ ಬಂದಾಗ, ಓ ಕರೆಕ್ಟ್, ನಾನು ಈ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಅಂತ ಎಲ್ಲ ಹೇಳಿ ನನಗೆ ಅನ್ಸ್ದಾಗ ಅವಾಗೊಂದು ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ಹೆಂಗೆ ಅಂತಂದ್ರೆ ನಮ್ಮ ಟ್ರೆಡಿಷನ್ನ ಮತ್ತೆ ನಾವು ತಗೊಂಬಂದಿರೋ ತರ ಇವಾಗೆಲ್ಲ ನಾವು ಹೆಂಗೆ ಹ್ಯಾಂಟಿಕ್ದೆಲ್ಲ ಹೊಸದಾಗಿ ಇವಾಗ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಲ್ವಾ. ಸೊ ಹಂಗಾಗಿ ಹಳೇದು ಅಂಡ್ ಮತ್ತೆ ಎಷ್ಟು ಯೂಸ್ಫುಲ್ ಇದೆ. ಸೊ ಹಂಗಾಗಿ ಹೆಂಗ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ನೋಡ್ತಿದ್ದೀನಿ, ನಾನ್ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ಬ್ರೀತ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.